ಅಥಣಿಯಲ್ಲಿ ವ್ಯಸನಮುಕ್ತ ಭಾರತ ಜಾಗೃತಿ ಅಭಿಯಾನ. ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಶಿಕ್ಷಣದ ಮೂಲಕ ಉನ್ನತ ಹುದ್ದೆ ಅಲಂಕರಿಸಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ. ಯುವಜನತೆಯನ್ನು ತಂಬಾಕು, ಮದ್ಯಪಾನ, ಡ್ರಗ್ಸ್ ಸೇರಿದಂತೆ ವಿವಿಧ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಗೊಳಿಸಿ ಆರೋಗ್ಯಕರ ಹಾಗೂ ಸಶಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಅಥಣಿ ಪೊಲೀಸ್ ಠಾಣೆ ವತಿಯಿಂದ ಗುರುವಾರ ವ್ಯಸನ ಮುಕ್ತ ಭಾರತ ಜಾಗೃತಿ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಜೆಎ ಸಂಸ್ಥೆ ಪದವಿ ಪೂರ್ವ ಕಾಲೇಜುವರೆಗೆ ನಡೆದ ಜಾಗೃತಿ ಯಾತ್ರಾದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಸಂಸ್ಥೆಗಳ ಉಪನ್ಯಾಸಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಸಂದೇಶವನ್ನು ಸಾರಿದರು. ಜಾಥಾ ವೇಳೆ ವಿದ್ಯಾರ್ಥಿಗಳು ವಿವಿಧ ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಥಣಿ ಡಿವೈಎಸ್ಪಿಗಳಾದ ಪ್ರಶಾಂತ್ ಮುನ್ನೋಳಿ ಅವರು, ವಿದ್ಯಾರ್ಥಿ ಜೀವನವು ಭವಿಷ್ಯದ ಅಡಿಪಾಯವಾಗಿದ್ದು ಈ ಅವಧಿಯಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣ, ಸಂಸ್ಕಾರ ಮತ್ತು ವ್ಯಕ್ತಿತ್ವ ವಿಕಾಸದತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳ ಬಳಕೆ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ಹೇಳಿದ ಅವರು, ವಿದ್ಯಾರ್ಥಿಗಳು ತಮ್ಮ ಗುರಿಯತ್ತ ದೃಢ ಸಂಕಲ್ಪದಿಂದ ಸಾಗಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕಿರುಕುಳ, ಕಾನೂನು ಸಮಸ್ಯೆ ಹಾಗೂ ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣವೇ 112ಗೆ ತುರ್ತು ಸಹಾಯವಾಣಿಗೆ ಕರೆ ಮಾಡಿ ನೆರವು ಪಡೆಯಬೇಕು. ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಸಮಾಜದ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸದಾ ಜನರೊಂದಿಗೆ ಇರುತ್ತದೆ ಎಂದು ಅವರು ತಿಳಿಸಿದರು. ತಾಲೂಕಾ ಆರೋಗ್ಯಾಧಿಕಾರಿ ಬಸಗೌಡ ಕಾಗೆ ಅವರು ಮಾತನಾಡಿ, ತಂಬಾಕು, ಮದ್ಯಪಾನ ಹಾಗೂ ಡ್ರಗ್ಸ್ ಸೇವನೆಯಿಂದ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶದ ಸಮಸ್ಯೆಗಳು ಸೇರಿದಂತೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಎಂದು ಎಚ್ಚರಿಸಿದರು. ವ್ಯಸನಗಳು ವ್ಯಕ್ತಿಯ ಆರೋಗ್ಯವನ್ನು ಮಾತ್ರವಲ್ಲದೆ ಕುಟುಂಬದ ಆರ್ಥಿಕ ಸ್ಥಿತಿ, ಸಾಮಾಜಿಕ ಬದುಕು ಹಾಗೂ ಮಾನಸಿಕ ನೆಮ್ಮದಿಯ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೆಎ ಸಂಸ್ಥೆಯ ಪ್ರಾಂಶುಪಾಲರಾದ ಎಂಬಿ ಮೇತ್ರಿ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ಆರೋಗ್ಯಕರ ಜೀವನ ಶೈಲಿ ಮತ್ತು ಶಿಸ್ತುಬದ್ಧ ಜೀವನವೇ ಯಶಸ್ಸಿನ ಗುಟ್ಟು ಎಂದು ತಿಳಿಸಿದರು. ಉತ್ತಮ ಆರೋಗ್ಯ ಇದ್ದರೆ ಮಾತ್ರ ಶಿಕ್ಷಣದಲ್ಲಿ ಸಾಧನೆ ಮತ್ತು ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳು ಕೈಯಲ್ಲಿ ಫಲಕಗಳನ್ನು ಹಿಡಿದುಕೊಂಡು ವ್ಯಸನ ಮುಕ್ತ ಭಾರತ ನಿರ್ಮಿಸೋಣ, ತಂಬಾಕು, ಮದ್ಯಪಾನ ಮತ್ತು ಡ್ರಗ್ಸ್ಗೆ ಗುಡ್ ಬೈ ಹೇಳೋಣ, ಆರೋಗ್ಯಕರ ಯುವ ಜನತೆ, ಬಲಿಷ್ಠ ಭಾರತ ಸೇರಿದಂತೆ ಹಲವು ಘೋಷಣೆಗಳನ್ನು ಕೂಗಿದರು. ಇದರಿಂದ ಸಾರ್ವಜನಿಕರ ಗಮನ ಸೆಳೆಯುವ ಜೊತೆಗೆ ವ್ಯಸನದ ವಿರುದ್ಧ ಜನಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಿತು. ಇದೇ ಸಂದರ್ಭದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್, ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್, ಪಿಎಸ್ಐ ಪ್ರಶಾಂತ್ ಬಾಗೇವಾಡಿ, ಪ್ರೊಫೆಷನರಿ ಪಿಎಸ್ಐ ಹರೀಶ್ ಕಿಂದರ್, ಅಬಕಾರಿ ಅಧಿಕಾರಿಗಳಾದ ಅಕ್ಷಯ್ ವಾಕುಡೆ, ಎಸ್.ಎಂ. ಮಗ್ದುಮ್, ರವಿ ಪಾಲ್ಬಾವಿ, ಡಾಕ್ಟರ್ ಮಹೇಶ್ ಕಾಪ್ಸಿ, ಡಾಕ್ಟರ್ ಆನಂದ್ ಗುಂಜಿಗಾವಿ, ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವ್ಯಸನದ ವಿರುದ್ಧ ಹೋರಾಡುವ ಸಂಕಲ್ಪದೊಂದಿಗೆ ನಡೆದ ಈ ಜಾಗೃತಿ ಅಭಿಯಾನ ಸಮುದಾಯದಲ್ಲಿ ಉತ್ತಮ ಸ್ಪಂದನೆ ಮೂಡಿಸಿದ್ದು ಆರೋಗ್ಯಕರ ಹಾಗೂ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮಹತ್ವದ ಹೆಜ್ಜೆಯಾಗಿದೆ. ವರದಿ ವಿಠ್ಠಲ್ ಖೋಕಾಟೆ. ಮಾಡಿದ್ದೀವಿ. ಸಮಾಜವನ್ನು ಈಗಾಗಲೇ ನೀವೆಲ್ಲ ಜಾಗೃತಿ ಅಭಿಯಾನದ ಸಾಕ್ಷಿಗಳಾಗಿ ಇಂದು ನಮ್ಮ ಮುಂದೆ ಬಂದು ಕುಳಿತಿರುವಿರಿ. ಮುದ್ದು ಮಕ್ಕಳೇ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ MP ಮೇತ್ರಿ ಸರ್ ಅವರು ವಹಿಸಿಕೊಳ್ಳಬೇಕೆಂದು ನಾನು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಕೂಡ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ಳುತ್ತಾ, ವಿಶೇಷವಾಗಿ ಇಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಗುಂಜಿಗಾವಿ ಸರ್ ಅವರು ಕೂಡ ವೇದಿಕೆಯ ಮೇಲಿದ್ದಾರೆ. ಹಾಗೆಯೇ ಡಾಕ್ಟರ್ ಮಹೇಶ್ ಕಾಪ್ಸೆ ಸರ್ ಅವರು ಕೂಡ ವೇದಿಕೆಯ ಮೇಲೆ, ಉಪಾಸರ್ ಅವರು ಕೂಡ ವೇದಿಕೆಯ
ವಿದ್ಯಾರ್ಥಿಗಳೇ, ನೀವು ಕಂಡ ಕನಸುಗಳು ಸಾಕಾರವಾಗಬೇಕಾದರೆ ನೀವು ಯಾವುದೇ ದುಶ್ಚಟಗಳಿಗೆ ಒಳಗಾಗಬಾರದು ಎಂಬ ಮಹೋದ್ದೇಶವನ್ನ ಹೊತ್ತ ಈ ಕಾರ್ಯಕ್ರಮ ಈಗ ಪ್ರಾರ್ಥನೆಯನ್ನು ಮಾದಕ ದ್ರವ್ಯ ಮುಕ್ತ ಜಾಗೃತಿ ಕಾರ್ಯಕ್ರಮವನ್ನ ಭಾರತದಾದ್ಯಂತ ನಾಳೆ 26/6/2026 ನಾವು ಮಾದಕ ದ್ರವ್ಯ ಮುಕ್ತ ವಿರೋಧ ದಿನಾಚರಣೆ ನಾವೆಲ್ಲ ಕಡೆ ಆಚರಣೆ ಮಾಡ್ಕೊಂಡು ಬರ್ತೀವಿ. ಆ ಒಂದು ಭವ್ಯ ಕನಸಿನ ಭಾರತವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಕೈಗೊಳಿಸಲಿಕ್ಕೆ ಮೊದಲಿಗೆ ನಮ್ಮ ಇಲಾಖೆಯಿಂದ ನಮ್ಮ ವೈಯಕ್ತಿಕವಾಗಿ ತುಂಬುರವಾದ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಅತಿಥಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿದ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇನ್ನೊಬ್ಬ ಮುಖ್ಯ ಅತಿಥಿಯಾದಂತಹ ಆನಂದ್ ಇನ್ನೊಬ್ಬ ಅತಿಥಿಯಾದ ಈ ಒಂದು ನವೆಂಬರ್ 26ನೇ ತಾರೀಕಿನಂದು ಮಾದಕ ವ್ಯಸನ ವಿರೋಧಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಒಂದು ದಿನ ಮುಂಚಿತವಾಗಿ ಮಾಡ್ತಾ ಇದ್ದೀವಿ. ನಾಳೆ ಮೊಹರಂ ಹಬ್ಬ ಇರುವುದರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತದೆ. ಆ ಒಂದು ಕಾರಣಕ್ಕಾಗಿ ಅದನ್ನು ನಾವು ಖುಷಿ ಆಯ್ತಲ್ವ ಆ ಒಂದು ಕಾರಣಕ್ಕಾಗಿ ನಾವು ಇವತ್ತೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮಾದಕ ವಿರೋಧಿ ಅಭಿಯಾನದಲ್ಲಿ ತಾವೆಲ್ಲರೂ ಅತ್ಯಂತ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ನಮ್ಮ ಧ್ಯೇಯ ಏನಪ್ಪಾ ಅಂದ್ರೆ ಈ ಮಾದಕ ವಸ್ತುಗಳು ಬಲಿಯಾಗ್ತಾ ಇರುವಂಥವರು ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು. ಅದರಲ್ಲಿ ಈ ಮೊಳಕೆಯಲ್ಲಿನ ಚೂರು ಹಾಕೋದು ಅಂತ ಹೇಳ್ತಾರೆ. ಆ ಒಂದು ನಮ್ಮದು ಒಂದು ಉದ್ದೇಶದಿಂದ ನಮ್ಮೆಲ್ಲರಿಗೂ ನಾವು ಈ ಒಂದು ದಿನ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಸಾಕಷ್ಟು ಈ ಮಾದಕ ದ್ರವ್ಯಗಳನ್ನು ತಡೆಯೋಕ್ಕೆ ಕಾನೂನುಗಳಿದ್ರೂ ಕೂಡ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಈ ಮಾದಕ ದ್ರವ್ಯ ನಮ್ಮ ದೇಶದಲ್ಲಿ ಬರ್ತಾ ಅದೇ ರೀತಿ ನಮ್ಮ ದೇಶದ ಒಳಗಡೆಯೂ ಕೂಡ ಸರಬರಾಜು ಆಗುತ್ತೆ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಈ ಮಾದಕ ದ್ರವ್ಯ ವ್ಯಸನಗಳಾಗಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಪಂಜಾಬ್ ಮತ್ತು ಹರಿಯಾಣ ಕಡೆ ಜಾಸ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ಏನಿಲ್ಲ. ಆದರೂ ಕೂಡ ಅದು ಈಗ ದೊಡ್ಡ ದೊಡ್ಡ ಸಿಟಿಗೆ ಅಷ್ಟೇ ಇತ್ತು. ಈಗ ಸಣ್ಣ ಸಣ್ಣ ಹಳ್ಳಿಗೆ ಸಣ್ಣ ಸಣ್ಣ ತಾಲೂಕು ಮಟ್ಟದಲ್ಲಿ ಕೂಡ ಅದು ಬೇರೆ ಹೋಗ್ತಾ ಇದೆ. ಅದಕ್ಕೆ ನಾವು ಯುವಕರಲ್ಲಿ ಏನು ಹೇಳ್ತೀವಿ, ಈಗಿನ ಯುವಕರೇ ಮುಂದಿನ ಪ್ರಜೆಗಳು, ನೀವೆಲ್ಲ ದೇಶದ ಬೆನ್ನೆಲುಬುಗಳು. ಆ ಕಾರಣಕ್ಕಾಗಿ ನಾವು ಸಾಕಷ್ಟು ಈ ವಿದ್ಯಾರ್ಥಿಗಳು ಈ ಮಾದಕ ಚಟಕ ಬಲಿಯಾದವನ್ನು ನೋಡಿದ್ದೀವಿ. ನಾವು ಎಲ್ಲರ ರೌಂಡ್ ಮಾಡಕ್ಕೆ ನೋಡಿದ್ವಿ. ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಸರಾಯಿ ಕುಡಿದಾಯಿತು, ಸಿಗರೇಟ್ ಸೇರಿದಾಯಿತು ಅಥವಾ ಡ್ರಗ್ಸ್ ಅಡಿಕ್ಟ್ ಆಗೋದಕ್ಕೆ ಇವೆಲ್ಲ ಭಾಳ ಬರ್ತಾ ಇದ್ದಾವೆ. ನೀವು ಯಾವುದಾದ್ರೂ ಒಂದು TV ನ್ಯೂಸಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಡ್ರಗ್ಸ್ಗೋಸ್ಕರ ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡಿದ್ದನ್ನು ಸಾಕಷ್ಟು ನೀವು ನೋಡಿದ್ದೀರಿ. ಎಷ್ಟೋ ಕಡೆ ಸರಾಯಿ ಕುಡಿದಾಗ ದುಡ್ಡು ಕೊಡೋಲ್ಲ ಅಂತ ತಂದೆ ತಾಯಿಗಳ ಹೆಂಡತಿನ ಒಂದು ಕೊಲೆ ಮಾಡಿದಂಥ ಪ್ರಸಂಗಗಳು, ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಪ್ರಸಂಗಗಳು ಕೂಡ ಆಗಿದ್ದಾವೆ. ಅದು ಇಂದಿನ ಈ ಯುವಕರು ತಾವೇನಿದ್ದೀರಿ ಈ ಮಾದಕ ವ್ಯಸನಗಳಾಗಲಾರ್ದೆ ತಾವೆಲ್ಲರೂ ಈ ವ್ಯಸನ ಮುಕ್ತ ಸಮಾಜಕ್ಕೆ ತಾವೆಲ್ಲರೂ ಏನು ಘೋಷಣೆ ಕೊಟ್ಟಿದ್ದೀರಿ, ವ್ಯಸನ ಮುಕ್ತ ಸಮಾಜಕ್ಕೆ ತಾವೆಲ್ಲರೂ ಕೈಗೂಡಿಸಬೇಕು. ಇದರ ಕೊನೆಗೆ ಒಂದು ಪ್ರಮಾಣವನ್ನು ಮಾಡಿಸ್ತೀವಿ. ನಾವೆಲ್ಲರೂ ಮಾದಕ ವ್ಯಸನಗಳ ಮುಕ್ತ ಆಗ್ತೀವಿ. ಈ ಸಮಾಜವನ್ನು ಮಾದಕ ವ್ಯಸನ ಮುಕ್ತ ಸಮಾಜಕ್ಕೆ ಎಲ್ಲರೂ ಕೈಗೂಡಿಸ್ತೀವಿ ಅಂತ ತಾವೆಲ್ಲರೂ ಪ್ರಮಾಣವನ್ನು ಮಾಡುವುದಕ್ಕೆ ನಂತರ ಆ ಒಂದು ಪೊಲೀಸ್ ಇಲಾಖೆ ವತಿಯಿಂದ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಏನು ಜೂನ್ 26 ಆಂಟಿ ಡ್ರಗ್ ಡೇ. ಸೊ ಏನಿದೆ ಈ ಒಂದು ಕುರಿತು ಅರಿವು ಮೂಡಿಸಲಿಕ್ಕೆ ಸಮಾಜದಲ್ಲಿ ಈ ಒಂದು ಜಾಥಾನ ಹಮ್ಮಿಕೊಂಡಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಮಕ್ಕಳೆಲ್ಲ ಅಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಬಟ್ ನಾನೊಂದು 2 ವಿಷಯಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಾಗುತ್ತೆ, ನಮ್ಮ ಒಂದು
ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂತ ಏನು ನಾವು ಕರಿತೀವಿ, ಇದು 16-15 ವರ್ಷ ಆದಮೇಲೆ. ಸೊ ನಾವು ಕ್ರಮೇಣ ಈಗಂತೂ ಮ್ಯಾಚುರಿಟಿ ಲೆವೆಲ್ ಇನ್ನೂ ತುಂಬ ಅಂದರೆ ಇನ್ನೂ ಭಾಳ 14-13 ವರ್ಷಕ್ಕೆ ಮಕ್ಕಳಿಗೆ ಒಂದು ಮ್ಯಾಚುರಿಟಿ ಲೆವೆಲ್ ಬರ್ತಾ ಇದೆ. ಯಾಕಂದರೆ ಆಲ್ ಬಿಕಾಸ್ ಆಫ್ ಏನು ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಇದರಿಂದ ನಮ್ಮ ನಾಲೆಜ್ ಭಾಳ ಬೇಗ ನಮ್ಗೆ ಏನಾಗುತ್ತೆ. ಬಟ್ ಈ ನಾಲೆಜ್ ಏನಾಗಬೇಕಾದ್ರೆ ಅಲ್ಲಿ ಕೆಲವು ಜನ ನಾವು ಏನು ಮಾಡ್ತೀವಿ, ಈ ಏನು ನೆಗೆಟಿವ್ ಥಿಂಗ್ಸ್ ಇರ್ತಾವಲ್ಲ, ಈ ನಕಾರಾತ್ಮಕ ಏನು ಮೆಸೇಜ್ಗಳು ಇರ್ತಾವ, ಅವುಗಳನ್ನು ನಾವು ಭಾಳ ಬೇಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ 15-16 ವರ್ಷ ಅಥವಾ 9ನೇ 10ನೇ ಇರ್ತಾರೆ. ಈಗ ಯಾರೋ ಒಬ್ಬನು ಅಲ್ಲಿ ಏನಾದರೂ ಒಂದು ಗುಟ್ಕಾ ತಿನ್ನೋಕೆ ಸ್ಟಾರ್ಟ್ ಮಾಡಿದ ಅಂದರೆ ಅವನ ಜೊತೆ ಇರ್ತಕ್ಕಂಥ ಏನೋ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಸೊ ಅವರು ಕ್ರಮೇಣ ಅವನಿಗೆ ಬಿಡಿಸೋದು ಬಿಟ್ಟು ಅಂದರೆ ಬೇರೆಯವರು ಕೂಡ ಅಂದರೆ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಏನಾಗುತ್ತೆ, ಒಂದು ತಿನ್ನು ಅಂತೇಳಿ ಒಂದು ದಿವಸ ಒಂದು ತಿಂತಾನೆ, ನೆಕ್ಸ್ಟ್ ಡೇ ಹಂಗೆ ಬರ್ತಾ ಕ್ರಮೇಣ 2 ಪ್ಯಾಕೆಟು, ಆಮೇಲೆ ಒಂದು 6 ತಿಂಗಳು 1 ವರ್ಷ ಆದಮೇಲೆ ದಿನ ಒಂದು 5-10 ಪ್ಯಾಕೆಟು, ಹಂಗೆ ಹೋಗ್ತಾ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಯಾಕಂತಂದ್ರೆ ಯುನೈಟೆಡ್ ನೇಷನ್ ಅವರು ಈ ದಿನವನ್ನು ಡಿಸೈಡ್ ಮಾಡಿದರು. ಅದೇ ರೀತಿ ನಮ್ಮ ದೇಶದಲ್ಲಿಯೂ ಕೂಡ ನಾವು ಇದೇ ಕೋಶವ್ರತದಿಂದ ಜೂನ್ 26ರಂದು ಈ ದಿನವನ್ನು ಆಚರಿಸ್ತೀವಿ. ಆ ಪ್ರಯುಕ್ತ ಅಥಣಿ ಠಾಣೆಯಲ್ಲಿ ಕಳೆದ 1 ವಾರದಿಂದ ಅನೇಕ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನೀವೆಲ್ಲರೂ ಇವತ್ತು ಬಹಳ ಚೆನ್ನಾಗಿ ಒಂದು ಪದ ಸಂಚಲನ ಮಾಡಿದರೆ, ಜಾಥಾ ಮಾಡಿದರೆ, ಬಸ್ ಫೇರಿ ಮಾಡಿದರೆ, ಅವೇರ್ನೆಸ್ ಮೂಡಿಸಿದರೆ ಊರ ಮಂದಿಗೆಲ್ಲ. ಭಾಳಷ್ಟು ಜನ ಹೇಳ್ತಾ ಇದ್ರು ಇವತ್ತು ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಥರ ಹೋಗಿತ್ತು ಅಂತ ಹೇಳ್ಬಿಟ್ಟು. ನಾವು ಮುರುಗೇಂದ್ರ ಬ್ಯಾಂಕ್ ಹತ್ರ ನಮ್ದು ಲೀಡ್ ಇತ್ತು, ನಮ್ದು ಟೇಲ್ ಏನಿತ್ತು ಇನ್ನೂ ಬಸವೇಶ್ವರ ಸರ್ಕಲ್ ಕ್ರಾಸ್ ಆಗಿರಲಿಲ್ಲ, ಅಷ್ಟು ಉದ್ದ ನಮ್ಮದು ಸರಪಳಿ ಇತ್ತು. ಸೊ ಹೀಗಾಗಿ ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಬಹಳಷ್ಟು ಜನ ಸಂತಸ ವ್ಯಕ್ತಪಡಿಸಿದರು. ಅದಕ್ಕೆಲ್ಲ ನೀವು ಭಾಗಿಯಾಗಿದ್ದೀರಿ. ನಿಮಗೊಂದು ದೊಡ್ಡ ಚಪ್ಪಾಳೆಯ ಮೂಲಕ ಈಗ ಡ್ರಗ್ಸ್ ಅನ್ನೋದು ಏನೈತಲ್ಲ, ಇದೊಂದು ಹೊಸ ಮಾಡರ್ನ್ ವಾರ್ಫೇರ್ ಆಗಿದೆ. ಯಾರಿಗೂ ಒಬ್ಬ ದುಶ್ಮನ್, ಯಾರೋ ಒಬ್ಬ ನಮ್ಮ ವೈರಿ ಇದ್ದಾನೆ, ಅವನಿಗೆ ನಾವು ಕುಂದಿಸ್ಬೇಕು, ಅವನಿಗೆ ಸಾಯಿಸಬೇಕು ಅಂತಂದ್ರೆ ನಾವು ಹೆಚ್ಚು ಆಯುಧಗಳನ್ನು ಬಳಸೋದಾಗ್ಲಿ, ಹೆಚ್ಚು ಜನರನ್ನ ಸೇರಿಸೋದಾಗ್ಲಿ ಮಾಡೋದು ಒಂದು ಕಡೆ ಆದರೆ, ಅದು ಟ್ರೆಡಿಷನಲ್ ವಾರ್ಫೇರ್ ಆದರೆ, ಅಲ್ಲಿ ಇರೋರನ್ನ ವೀಕ್ ಮಾಡೋದು ಇನ್ನೊಂದು. ನಿಮ್ಮ ವಿರುದ್ಧ ಯಾರು ಇರ್ತಾರೋ ಅವನಿಗೆ ವೀಕ್ ಮಾಡೋದು. ಹೀಗೆ ಇಂಟರ್ನ್ಯಾಷನಲಿ ಒಂದು ದೊಡ್ಡ ಕಮರ್ಷಿಯಲ್ ಮಾರ್ಕೆಟ್ ಇದೆ. ಭಾರತ ದೇಶದಲ್ಲಿ ಅನೇಕ ಪೋರಸ್ ಬೌಂಡ್ರೀಸ್ ಇದ್ದಾವೆ. ಅಲ್ಲಿಂದ ಡ್ರಗ್ಸ್ ಇಂಡಿಯಾಗೆ ಎಂಟರ್ ಆಗ್ತದೆ. ಅದು ಲೋಕಲಿ ಬೆಳೆಯೋದಕ್ಕಿಂತ ಜಾಸ್ತಿ ಇದೆ. ನಮ್ಮ ಇರುವಂಥ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಭಾರತ ದೇಶದ ಜೊತೆಗೆ ಪಾಕಿಸ್ತಾನ ದೇಶದ್ದು ಏನಾದರೂ ಒಂದು ವಾರ್ ಆಯಿತು ಅಂತ ಹೇಳ್ಬಿಟ್ಟು, ಯುದ್ಧ ಆಯಿತು ಅಂತ, ಅದು ಭಾರತ ದೇಶಕ್ಕೆ ಸೋಲಿಸ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಯಾಕೆ? ನಮ್ಮ ಹತ್ರ ಎಷ್ಟು ಟ್ಯಾಂಕ್ ಅದಾವ? 2,000-3,000 ಟ್ಯಾಂಕ್ ಅದಾವ ನಮ್ಮ ಕಡೆ. ಅವ್ರ ಕಡೆ ಎಷ್ಟು ಅದಾವ? ಒಂದು 1,200-1,300 ಇದಾವೆ. ನಮ್ಮ ಕಡೆ ಎಷ್ಟು ಮಿಲಿಟರಿ ಫೋರ್ಸ್ ಐತಿ? ಸುಮಾರು 51 ಲಕ್ಷ ಐತಿ. ಅವ್ರ ಕಡೆ ಎಷ್ಟು ಅದಾರ? ಒಂದು 17 ಲಕ್ಷ ಇದಾವೆ. ಸೊ ಹಿಂಗಿರ್ಬೇಕಾದ್ರೆ ಅವ್ರು ಗೆಲ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಜೊತೆಗೆ? ಸಾಧ್ಯನೇ ಇಲ್ಲ. ಮತ್ತೆ ಗೆಲ್ಲಬೇಕಾದ್ರೆ ಹೇಗೆ ಮಾಡಬೇಕು? ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಸಿಬೇಕು, ಯುವಕರು ಹಾಳಾಗಬೇಕು, ನಾವೆಲ್ಲ ಇಲ್ಲಿ ಜನರನ್ನ ನಿಶಕ್ತ ಆಗಬೇಕು. ಅವಾಗ ಮಾತ್ರ ವಿನ್ ಆಗಕ್ಕೆ ಸಾಧ್ಯ. ಇದು ದೇಶ ಮಧ್ಯದಲ್ಲಿ ಹೇಳಿದ್ ನಾನು. ಹಾಗೆ ಮನೆಯಲ್ಲೂ ಆಗಿರ್ತಾವ. ಒಬ್ಬನ ಹಾಳು ಮಾಡೋದಿತ್ತು ಅಂದ್ರೆ ಅವನೊಂದು ದುಶ್ಚಟದ ದಾಸನಾಗಿ ಮಾಡಿಬಿಡೋದು. ಸೊ ಅದಕ್ಕೆ ನಾವು ಬಲಿ ಆಗಬಾರ್ದು. ಒಂದು ಸಣ್ಣ ಬುಕ್ ಇದೆ, ದ ಆರ್ಟ್ ಆಫ್ ವಾರ್ ಅಂತ ಹೇಳಿ, ಅದನ್ನು ಓದಿ. ಒಂದು 70 ಪೇಜಸ್ ಬುಕ್ ಐತದ. ಅದ್ರಾಗ ನಿಮಗೆ ಇದು ಒನ್ ಆಫ್ ದ ಟೆಕ್ನಿಕ್ ಅಂತ ಗೊತ್ತಾಗ್ತದೆ. ಇಲ್ಲೆಲ್ಲ
ಸೇರಿದಂತ ವೇದಿಕೆ ಮೇಲೆ ಕೂತಂತ ಎಲ್ಲ ವ್ಯಕ್ತಿಗಳೇನಿರಲ್ಲ ಅವರೆಲ್ಲ ಗಣ್ಯಮಾನ್ಯರು. ಯಾಕೆ ಹೇಳಿ, ಅವರು ತಮ್ಮ ಯೂತ್ಫುಲ್ ಇಯರ್ಸ್ ಅಲ್ಲಿ ತಾವು ಯಾವಾಗ ಕಾಲೇಜ್ಗೆ ಹೋಗ್ತಾ ಇದ್ರು, ತಾವು ಯಾವಾಗ ಯೂನಿವರ್ಸಿಟಿಗೆ ಹೋದ್ರು, ತಾವು ಯಾವಾಗ ಸ್ಕೂಲಿಗೆ ಹೋದ್ರು, ಅವಾಗ ಇಂಥ ಯಾವ ದುಶ್ಚಟಕ್ಕೆ ದಾಸನಾಗದೆ ಒಬ್ಬ ವಿದ್ಯಾರ್ಥಿ ಜೀವನದ ಪರಿಪೂರ್ಣತೆಯನ್ನು ಕಾಣ್ಕೊಳ್ಳಿಕ್ಕೆ ಏನೇನ್ ಮಾಡಬೇಕು ಅದನ್ನು ಮಾಡಿದ್ರು. ಅದಕ್ಕೆ ಅವರೆಲ್ಲ VIP ವೇದಿಕೆಗೆ ಬಂದರು. ಈಗ ಅವ್ರು ನಿಮ್ಮ ಮುಂದೆ ಮಾತಾಡ್ತಾರೆ. ನಿಮಗೂ ಇದೆಲ್ಲ ಅಪಾರ್ಚುನಿಟಿ, ಎಸ್ಪೆಷಲಿ ಕಾಲೇಜಿಗೆ ಎಂಟ್ರಿ ಹೊಡೆದ ತಕ್ಷಣ ಬಹಳಷ್ಟು ನಿಮ್ಮಲ್ಲಿ ಆಂತರಿಕ ಬದಲಾವಣೆಗಳು ಆಗ್ತವೆ, ಬಹಳಷ್ಟು ಆಸೆಗಳು ನಿಮ್ಮಲ್ಲಿ ಹೋಗ್ತವೆ. ವರ್ಕ್ ರಿಲೇಟೆಡ್ ಪ್ರೆಷರ್ ಜಾಸ್ತಿ ಇರ್ತೈತೆ, ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರೆಷರ್ ಟು ಫಿಟ್ ಇನ್, ಎಲ್ಲರೊಳಗೂ ಒಂದಾಗಬೇಕಲ್ಲ. ಏನ ಹಳ್ಳಿಯಿಂದ ಬಂದಿನಿ, ಅವನ ಶಹರದಿಂದ ನನಗೆ ದೂರ ಮಾಡ್ತಾನ, ನಾ ಅವನಂಗ ಬಟ್ಟೆ ಹಾಕೋಬೇಕು, ಅವನಂಗ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಪಿಯರ್ ಪ್ರೆಷರ್ ಅಂತಾರೆ, ಅವನ್ನ ನೋಡಿ ನಾವು ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ತೊಂದರೆಗಳು ಶುರು ಆಗಂತೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಏನು, ವ್ಯಸನಕ್ಕೆ ದಾಸರಾಗುವಂತಹ ಪ್ರಕ್ರಿಯೆ ಅಲ್ಲಿ ಶುರು ಆಗ್ತದೆ. ನಾವು ನಂಗೆ ಆಗ್ಬೇಕು, ನನಗೆ ಬಹಳ ಸ್ಟ್ರೆಸ್ ಐತಿ. ಸೊ ಅವಾಗ ನಾವು ವಾಸ್ತವದ ವಿರುದ್ಧವಾಗಿ ಹೋಗ್ತೀವಿ. ಈಗ ಪಿಕ್ಚರ್ ಅಲ್ಲಿ ನೋಡ್ತೇವೆ, ನೀವು ದುರಂಧರ್ ಪಿಕ್ಚರ್ ನೋಡಿರಲ್ಲ, ನೋಡಿ. ಎಲ್ಲರಿಗೂ ಒಂದು ಮಾತು ಹೇಳಿದ್ರು, ಎಲ್ಲರೂ ತಂದೆ ತಾಯಿಗಳು ನಿಮ್ಮನ್ನ ಅಪ್ಪಿಕೊಳ್ಳುವಂತಹ ಬದುಕನ್ನ ಕಟ್ಕೊಳ್ಳಿ, ಅದೇ ತಂದೆ ತಾಯಿಗಳು ನಿಮ್ಮನ್ನ ಒದ್ದು ಹೊರಗಡೆ ಹಾಕುವಂತಹ ಬದುಕನ್ನ ಕಟ್ಕೊಳ್ಬೇಡಿ ಅಂತ ಹೇಳಿ ಒಂದು ತಮ್ಮ ಮಾತಿನಲ್ಲಿ ಉತ್ತಮವಾದ ಸಂದೇಶನ ತಮಗೆ ನೀಡುವ ಮೂಲಕ ತಮ್ಮ ಭಾಷಣ ತಿಳಿಸಿದರು. ಈಗ ಈ ನಮ್ಮ ದೇಶದಲ್ಲಿ ಯುವ ಪೀಳಿಗೆಯನ್ನು ಮತ್ತು ಸಮಾಜವನ್ನು ಕಾಣುತ್ತಿರುವ ಮಾದಕ ದ್ರವ್ಯಗಳ ಪಿಡುಗು ಎಷ್ಟು ಭಯಾನಕವಾದುದು ಎಂಬುದನ್ನು ನಾನು ಸಂಪೂರ್ಣವಾಗಿ ಅರಿತಿದ್ದೇನೆ. ಮಾದಕ ವಸ್ತು ದ್ರವ್ಯಗಳ ಸೇವನೆಯು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ದೇಶದ ಪ್ರಗತಿಗೆ ಮಾರಕವಾಗಿದೆ ಎಂದು ನಾನು ನಂಬುತ್ತೇನೆ. ಆದ್ದರಿಂದ ನಾನು ಈಗಿನಿಂದ ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಎಂದಿಗೂ ಸೇವಿಸುತ್ತದೆ ಎಂದು ದೃಢವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು, ಆಪ್ತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಲಿಯಾಗದಂತೆ ಸದಾ ಜಾಗರೂಕನಾಗಿರುತ್ತೇನೆ. ಒಂದು ವೇಳೆ ಯಾರಾದರೂ ಮಾದಕ ದ್ರವ್ಯಗಳ ಜಾಲದಲ್ಲಿ ಸಿಲುಕಿದ್ದರೆ ಅವರನ್ನು ಅದರಿಂದ ಮುಕ್ತಗೊಳಿಸಲು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ನನ್ನ ಕೈಲಾದ ಪ್ರಯತ್ನ ಮಾಡುತ್ತೇನೆ. ಮಾದಕ ದ್ರವ್ಯ ಮುಕ್ತ, ಆರೋಗ್ಯವಂತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ನಾನು ಸದಾ ಬದ್ಧನಾಗಿರುತ್ತೇನೆ. ಇದೇ ನನ್ನ ದೃಢ ಸಂಕಲ್ಪ, ಇದೇ ನನ್ನ ಪ್ರತಿಜ್ಞೆ. ಬರೋ ಭಾರತ ಮಾತಾಕಿ ವ್ಯಸನಿಗಳಾಗಿರ್ತಾರೆ, ಪೌಷ್ಟಿಕ ಆಹಾರದ ಕೊರತೆ ಇರ್ತದೆ, ಅವ್ರು ಸರಿಯಾಗಿರಂಗಿಲ್ಲ. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ ನೋಡ್ತೀವಿ, ವಯಸ್ಸಿಗೆ ತಕ್ಕ ಎತ್ತರ. ಬಹುತೇಕ ನೀವೆಲ್ಲ ಒಂದು ಇದ್ರಾಗ ಒಂದು ಸ್ವಲ್ಪ ಜನ ಆದ್ರೂ ಗೋಲ್ ಗುಮ್ಮಟ ನೋಡಿರಿ ಅಂತ ನಾನು ಅನ್ಕೊಂತೇನೆ. ಆ ಗೋಲ್ ಗುಮ್ಮಟ ಕಟ್ಟಿದಂತ ಕಲ್ಲು ನಾನು ನಿಂತೆಲ್ಲ, ಇದು ರೋಸ್ಟ್ರಮ್, ಇಷ್ಟಿಷ್ಟು ಒಂದೊಂದು ಪೀಸ್ ಅದ, ಅಷ್ಟು ಶಕ್ತಿವಂತರಿದ್ರು. ಅಂದ್ರೆ 400-500 ವರ್ಷದಿಂದ ಕಟ್ಟಿದಂತ ಗುಮ್ಮಟಕ್ಕೆ ಬಳಸಿದ ಕಲ್ಲು ಈ ಮಾದರಿ ಅದ. ಈಗ ನಮ್ಮ ಹತ್ತಿರ ಒಳಗೆ ಒಂದು ವಾಡೆ ಒಂದು 200 ವರ್ಷದಿಂದ ಕಟ್ಟ್ಯಾರ. ಅದ್ರ ಕಲ್ಲದ ಎತ್ತರ ಎಷ್ಟದ ಅಂತಂದ್ರೆ ಇಷ್ಟದ, ಅಂದ್ರ ಅದ್ರ ಅರ್ಧ ಭಾಗ. ನಮ್ಮಪ್ಪ ಮನಿ ಕಟ್ಟ್ಯಾರ, ಅವ್ರ ಭಾಗ ಎಷ್ಟದ ಅಂತಂದ್ರೆ ಇಷ್ಟ. ಈಗ ಸದ್ಯ ನಾ ಮನಿ ಕಟ್ಟೇನೆ, ಅದ್ರ ವೇಟ್ ಎಷ್ಟಂತಂದ್ರೆ ಇಟ್ಟಂಗೆ. ನೀವೇನ್ರ ಮನಿ ಕಟ್ಟಕ್ ಹೋದ್ರಿ ಅಂತಂದ್ರ ಅದು ಫೈಬರ್ ಇರ್ತದೆ. ನಿಮ್ಮ ಮಕ್ಕಳು ಏನಾರ ಮನಿ ಕಟ್ಟಕ್ ಹೋದ್ರು ಅಂತಂದ್ರ ಮನಿ ಕಟ್ಟಂಗಿಲ್ಲ, ಒಂದು ಶಾಟ್ ಹೊಡೆದ ಅಲ್ಲೇ ವಾಸಿಸ್ತಾರೆ. ಯಾಕೆ
ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರ ಇವತ್ತಿನ ಮಕ್ಕಳನ್ನ ನೋಡಿದ್ರ ವಯಸ್ಸಿಗೆ ತಕ್ಕ ಯಂತ್ರ ಇಲ್ಲ. ಮೂರನೇದು ಎತ್ತರಕ್ಕೆ ತಕ್ಕ ತೂಕ. ನಾವೊಬ್ರು ಕೇಳಿದೆ ಹಂಗಂದ್ರೆ ಏನ್ರಿ ಅಂತಾರೆ. ಸರ್ ಹರ್ಕೊಂಡು ಬಂದುದು ಹುರ್ಕೊಂಡು ಹೋಗೋದು ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲನ್ರಿ ನೀವು ಮಾಸ್ತರ್ ಅದರಿ ಅಂತಂದ್ರೆ. ಅರ್ಥ ಆಗ್ಲಿಲ್ರಿ ಕಾಕರ ಹೇಳು ಅಂತಂದ್ರೆ. ಹರ್ಕೊಂಡು ಬರೋದು ಅಂತಂದ್ರ ಅವ ಹೇಳು ಆಕೆ ಬಹಳ ಸ್ಟ್ಯಾಂಡರ್ಡ್ ಇರ್ತಾರು. ನಾಳೆ ಅಮಿತಾಬ್ ಬಚ್ಚನ್ದೋ ಅಥವಾ ಇನ್ನು ಮಾಧುರಿ ದೀಕ್ಷಿತ್ಂದೋ ಇನ್ನೊಂದೋ ಇರ್ತತಿ, ನಂದು ಡೆಲಿವರಿ ಆಗ್ಬೇಕ್ರಿ, ನನ್ನ ಮಗ ಅಂತ ಹುಟ್ಟಬೇಕ್ರಿ ಅಂತ ಹಠಕ್ಕೆ ಬೀಳ್ತಾವ. ಅದ್ರ ನ್ಯಾಚುರಲ್ ಗೊತ್ತಾಗಂಗಿಲ್ಲ. ಅವಾಗ ನ್ಯಾಚುರಲ್ ಗೊತ್ತಾಗಂಗಿಲ್ಲ. ನಾಳೆ